ಓಂ ಗನ್ ಗಣಪತಿ ನಮಃ. ಎಲ್ಲಾ ಪ್ರೀತಿಯ ವೀಕ್ಷಕರಿಗೆ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, 2024ರಲ್ಲಿ ಇದು ಶನಿಯ ಪ್ರಭಾವ ನಮ್ಮ ಒಂದು ದ್ವಾದಶಿ ರಾಶಿ ಫಲಗಳ ಮೇಲೆ ಬೀಳಲಿದೆ. ಹಾಗಾಗಿ ಈ ರಾಶಿಯ ಪ್ರಭಾವದಿಂದಾಗಿ ನಮ್ಮ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ, ಯಾವ ರೀತಿಯಂತಹ ಯಶಸ್ಸು ನಮಗೆ ದೊರಕಲಿದೆ ಎಂಬುದನ್ನ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಹಾಗಾಗಿ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿ ಇರುವಂತಹ ಮಿಥುನ ರಾಶಿ, ಈ ರಾಶಿಯ ಮೇಲೆ ಶನಿಯ ಪ್ರಭಾವ ನೋಡೋಣ. 2024ರ ಈ ಒಂದು ಮಿಥುನ ರಾಶಿಯವರಿಗೆ ಶನಿ ಕೃಪೆಯಿಂದ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನು ಶನಿಯು ಈ ರಾಶಿಯ 9ನೇ ಮನೆಯಲ್ಲಿ ಇರುವುದರಿಂದ ಅವರಿಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗುತ್ತದೆ ಮತ್ತು ಸಾಕಷ್ಟು ಹಣ ಗಳಿಸುವಂತಹ ಅವಕಾಶ ಕೂಡ ಇದೆ. ಹಾಗೆ ಮಾರ್ಚ್ 2024ರ ನಂತರ ಕೆಲಸ ಮಾಡುವವರು ಅವರು ಬಯಸಿದಂತೆ, ಅವರು ಇಚ್ಛೆ ಪಟ್ಟಂತೆ ಅವರಿಗೆ ವರ್ಗಾವಣೆ ಮತ್ತು ಬಡ್ತಿ, ಪ್ರಮೋಷನ್ ಕೂಡ ಪಡೆಯಬಹುದಾಗಿದೆ ಅಂತ ಹೇಳ್ಬೋದು. ಹಾಗೆ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಉತ್ತಮವಾದಂತಹ ಲಾಭ ಕೂಡ ದೊರಕಲಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಶನಿ ಪ್ರಭಾವದಿಂದಾಗಿ ಅದ್ಭುತವಾದಂತಹ ಫಲವನ್ನು ಪಡೆಯಲಿದ್ದಾರೆ ಈ ರಾಶಿಯವರು. ಇನ್ನು ಅವರಿಗೆ ಕೆಲಸದಲ್ಲಿ ಹೊಸದಾದಂತಹ ಹೊಸ ಅವಕಾಶಗಳು, ಹೊಸ ಕೆಲಸಗಳು ಕೂಡ ಅವರಿಗೆ ಬರ್ತದೆ. ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅದೇ ರೀತಿ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ಹೇಳ್ಬೋದು. ಹಾಗೆ ಅವರು ತಮ್ಮ ಒಂದು ಬಾಳ ಸಂಗಾತಿಗಳನ್ನೇ ಅವರು ಹೆಚ್ಚಿನ ಸಮಯನೂ ಕೂಡ ಕಳೀತಾರೆ. ಅದಕ್ಕೆ ಎಲ್ಲರ ಸಹಾಯ, ಎಲ್ಲರ ಒಂದು ಹೆಲ್ಪ್, ಅವರಿಗೆ ಸಹಾಯ ಕೂಡ ಅವರಿಗೆ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಹೂಡಿಕೆ ಮಾಡುವುದಿದ್ರೆ ಆ ಒಂದು ಹೂಡಿಕೆಯಲ್ಲೂ ಕೂಡ ಅವರಿಗೆ ಲಾಭದಾಯಕವಾಗ್ತದೆ ಅಂತ ಹೇಳ್ಬೋದು. ಇನ್ನು ಯಾವುದಾದ್ರೂ ಅವರಿಗೆ ಒಂದು ವ್ಯಕ್ತಿತ್ವದ ಸಮಸ್ಯೆ ಇದ್ರೆ ಅದು ಕೂಡ ದೂರ ಆಗ್ತದೆ ಈ ಒಂದು ಸಮಯದಲ್ಲಿ ಅಂತ ಹೇಳ್ಬೋದು. ಹಾಗೆ ಎಲ್ಲರ ಸಹಾಯ ಕೂಡ ಈ ಒಂದು ರಾಶಿಯವರಿಗೆ ದೊರಕುವುದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಅವರು ಜೀವನ ಗಳಿಸ್ತಾರೆ. ಇವೆಲ್ಲವೂ ಕೂಡ ಶನಿ ಪ್ರಭಾವದಿಂದಾಗಿ ಅಂತ ಹೇಳಿ ಹೇಳ್ಬಹುದಾಗಿದೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.